ಸೊ ಹೀಗೆ ಸಾಕಷ್ಟು ಒಂದು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಇದ್ರ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಈಗ ಲಾಡ್ ಅವರು ಒಂದು ಕಡೆ, ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಇನ್ನೊಂದು ಕಡೆ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯವಾಗಿ ಮಾತಾಡ್ತಾ ಇರುವಂಥದ್ದಷ್ಟೇ, ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹಾಗಾದ್ರೆ ಟೀಕಿಸಿದ್ರ ಪಿಣರಾಯಿ ವಿಜಯನ್? ರಾಜ್ಯದ ವಿಷಯಗಳಿಗೆ ಯಾಕೆ ಮೂಗು ತೂರಿಸ್ತಾ ಇದೆ ಕೇರಳ ಅನ್ನುವಂಥದ್ದು ನೇರ ಪ್ರಶ್ನೆ ಈಗ ಇಲ್ಲಿರೋದು. ಒತ್ತುವರಿ ತೆರವಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ಬೇಕು ಈ ವಿಚಾರ ಅವರಿಗೆ? ಕೇರಳದಲ್ಲಿ ಹಿಡಿತವನ್ನ ಕಳೆದುಕೊಳ್ತಾ ಇದೆ ಎಲ್ಲೊಂದ್ ಕಡೆ ಸಿಪಿಐಎಂ ಹಾಗೆ LDF. ಸೊ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಚುನಾವಣೆಯಲ್ಲಿ ವರ್ಚಸ್ಸಿಲ್ಲ. ಮೊನ್ನೆ ಬಿಜೆಪಿಯಲ್ಲಿ ಅರಳಿರುವಂಥದ್ದನ್ನು ನೋಡ್ತಾ ಇದ್ವಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಸಾಫ್ಟ್ ಹಿಂದುತ್ವದ ಪರಿಣಾಮ. ಸೊ ಸಾಫ್ಟ್ ಹಿಂದುತ್ವಕ್ಕೆ ಕೇರಳದಲ್ಲಿ ಬದಲಾವಣೆಯ ಒಂದು ಗಾಳಿ ಬೀಸ್ತಾ ಇದೆ. ಸೊ ಮೇ ತಿಂಗಳಲ್ಲಿ ಈಗ ಕೇರಳ ವಿಧಾನಸಭಾ ಚುನಾವಣೆ ಇದೆ, ಬಹುಶಃ ಆಗ ನಡೀಬಹುದು, ಸಾಧ್ಯತೆಗಳಿವೆ ಮೇಯಲ್ಲಿ. ಸೊ ಹಾಗಾಗಿ ಮತ್ತೆ ಈಗ ಅಲ್ಪಸಂಖ್ಯಾತರ ಒಂದು ಮತವನ್ನ ಕ್ರೋಢೀಕರಣಗೊಳಿಸುವಂಥ ಒಂದು ಪ್ರಯತ್ನ ಇದಾಗಿರಬಹುದಾ? ಯಾಕಂದ್ರೆ ಇಲ್ಲಾಗಿರುವಂಥದ್ದು, ಇಲ್ಲಿ ಫಕೀರ್ ಕಾಲೋನಿ ಅನ್ನುವಂಥದ್ದೇನಿದೆ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಮನೆ ಮಾಡ್ಕೊಂಡಿದ್ದಂಥವ್ರು ಅವರುಗಳ ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ವಿಚಾರ. ಇದನ್ನ ರಾಜಕೀಯದ ಆಳುವಾಗಿ ಹಾಗಾದ್ರೆ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ವಯನಾಡಿನ ಪ್ರಚಾರಕ್ಕೆ ತಾನೇ ಮುಂದಾಗಿತ್ತು. ಮನೆಗಳ ನಿರ್ಮಾಣಕ್ಕೆ ಹಣ ಕೊಟ್ಟಿತ್ತು ಕರ್ನಾಟಕ ಸರ್ಕಾರ ಈ ಹಿಂದೆ. ಸೊ ವಯನಾಡಿಗೆ ಪ್ರವಾಹ ಪೀಡಿತ ಪ್ರದೇಶಗಳೇನಿತ್ತಲ್ಲ, ಅಲ್ಲಿ ಮನೆಗಳ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿದ್ದು ಕರ್ನಾಟಕ ಕೂಡ. ಇದೀಗ ನೆರೆ ರಾಜ್ಯದಿಂದಲೇ ಟೀಕೆಗೆ ಗುರಿ ಆಗ್ತಾ ಇದೆ ಕರ್ನಾಟಕ ಅಂತ ಹೇಳಿದ್ರೆ ಏನಿದು? ವಯನಾಡಿನ ಪ್ರಚಾರಕ್ಕೂ ಕೂಡ ಕರ್ನಾಟಕದವರು ಹೋಗಿದ್ರು. ಯಾಕಂದ್ರೆ ವಯನಾಡಿನಲ್ಲಿ ಈಗಾಗಲೇ ಸಂಸತ್ ಸ್ಥಾನಕ್ಕೆ ನಿಂತಿದ್ದಂಥವ್ರು ಗೆಲ್ಲಬೇಕು ಕಾಂಗ್ರೆಸ್ನವರು ಅಂತ ಹೇಳಿ ಕಾಂಗ್ರೆಸ್ ಅವರು ಹೋಗಿ ಅಲ್ಲಿ ಪ್ರಚಾರ ಮಾಡಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೆ ಅನ್ನುವಂಥದ್ದು ಕೂಡ. ಸೊ ಅಟ್ ದ ಸೇಮ್ ಟೈಮ್ ಇಷ್ಟೆಲ್ಲ ನೆರೆ ರಾಜ್ಯದ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಂಥ, ರಾಜಕೀಯವಾಗಿಯೂ ಬೇರೆ ಬೇರೆ ವಿಚಾರವಾಗಿಯೂ ಕೂಡ ಸಂಬಂಧ ಇರುವ ನಡುವೆಯೂ ಕೂಡ ಯಾಕೆ ಪಿಣರಾಯಿ ವಿಜಯನ್ ಅವರು ಈ ವಿಚಾರವನ್ನು ಹಿಂಗೆ ರಾಜಕೀಯಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಎಸ್, ನಮ್ಮ ಪ್ರತಿನಿಧಿ ಪ್ರಸನ್ನ ಮತ್ತೆ ಶಿವರಾಜ್ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ಪಾಟ್ನಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ಇದ್ದಾರೆ. ಅಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇವೆ ಅನ್ನುವಂಥದ್ದನ್ನು ನೋಡೋಣ. ಮತ್ತೊಂದು ಕಡೆ ಈಗ ರಾಜಕೀಯ ಆಂಗಲ್ ಯಾಕೆ ತಗೊಂಡಿದೆ ಅನ್ನುವಂಥದ್ದನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ವಿವರಿಸ್ತಾರೆ. ಪ್ರಸನ್ನ, ಎಸ್, ನಾವು ಮಾತಾಡ್ತಾ ಇದ್ವಿ, ಕರ್ನಾಟಕಕ್ಕೆ ಎಲ್ಲ ರೀತಿಯಲ್ಲೂ ಒಂದು ರೀತಿ ಆಪ್ತ ಆಗಿರುವಂತಹ ಕೇರಳ, ಅದು ರಾಜಕೀಯ ವಿಚಾರ ಆಗಿರಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಪಕ್ಕದ ನೆರೆ ರಾಜ್ಯ ಆಗಿರುವಂಥ ಕೇರಳ ಯಾಕೆ ಈ ವಿಚಾರದಲ್ಲಿ ಈಗ ರಾಜಕೀಯಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಅದು ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರನೇ ಇಲ್ಲಿರೋದ್ರಿಂದ ಒಂದು ರೀತಿಯಲ್ಲಿ ದೋಸ್ತಿಯಲ್ಲೇ ಇರುವಂಥವ್ರು. ಬಟ್ ಯಾಕೆ ಈ ವಿಚಾರವನ್ನ ಈಗ ರಾಜಕೀಕರಣಗೊಳಿಸ್ತಾ ಇದ್ದಾರೆ? ಯಾಕೆ ಇದೆಲ್ಲವೂ ಕೂಡ ಈ ಆಂಗಲ್ ಪಡ್ಕೊಳ್ತಾ ಇದೆ ಅಂತ ಹೇಳ್ತೀರಿ ಪ್ರಸನ್ನ? ರೆಹಮಾನ್, ರಾಷ್ಟ್ರ ರಾಜಕಾರಣದ ವಿಚಾರ ಬಂದ್ರೆ ಸಿಪಿಐಎಂ ಇಂಡಿಯಾ ಒಕ್ಕೂಟದ ಜೊತೆಗೇನೆ ಇದೆ. ಅಂದ್ರೆ ಕಾಂಗ್ರೆಸ್ ಮತ್ತು ಸಿಪಿಐಎಂನ ಸೈದ್ಧಾಂತಿಕ ನಿಲುವುಗಳೇನಿದಾವೆ ಅದು ಮೋದಿಯ ವಿರುದ್ಧವಾದಂತಹ ನಿಲುವೇ ಆಗಿದಾವೆ. ಇದೇ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟಾಗಿರುವಂತಹ ಸಿಪಿಐಎಂ ಮತ್ತು ಕಾಂಗ್ರೆಸ್ ಕರ್ನಾಟಕ ಮತ್ತು ಕೇರಳದ ವಿಚಾರ ಬಂದ್ರೆ ಮಾತ್ರ ಯಾಕೋ ವಿರೋಧಾಭಾಸ ಕಂಡು ಬರ್ತಾ ಇದೆ. ಅದರಲ್ಲೂ ಕರ್ನಾಟಕದ ವಿಚಾರಗಳಿಗೆ ಕೇರಳ ಪದೇ ಪದೇ ಹಲವಾರು ಸಂದರ್ಭಗಳಲ್ಲಿ ಮೂಗು ತೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕರ್ನಾಟಕದಿಂದ ಸಹಕಾರವನ್ನ ಪಡೆದುಕೊಂಡಿರುವಂತಹ ಕೇರಳ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕರ್ನಾಟಕದ ಅನುದಾನವನ್ನ ಪಡೆದುಕೊಂಡಿದೆ. ಅಲ್ಲಿಯ ಪ್ರವಾಸೋದ್ಯಮದ ವಿಚಾರ ಬಂದಾಗಲೂ ಕೂಡ ಕರ್ನಾಟಕ ಹಲವಾರು ಬಾರಿ ಸಹಕಾರವನ್ನ ಕೊಟ್ಟಿದೆ. ಇಂಥ ಸಂದರ್ಭದಲ್ಲೂ ಕೂಡ ಯಾಕೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕದ ವಿಚಾರವನ್ನ ತೆಗೆದುಕೊಂಡು, ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದ ವಿಚಾರವನ್ನ ತೆಗೆದುಕೊಂಡು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಬಂದಾಗ ಸಹಜವಾಗಿಯೇ ಕಾಂಗ್ರೆಸ್ನ ನಾಯಕರು ರಾಜಕೀಯ ಕಾರಣವನ್ನ ಮುಂದಿಟ್ಕೊಂಡು ಪ್ರತ್ಯಾರೋಪವನ್ನ ಮಾಡ್ತಿದ್ದಾರೆ. ಹೇಳಿ ಕೇಳಿ ಮೇ ತಿಂಗಳಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ನೇರ ಪ್ರತಿಸ್ಪರ್ಧಿಗಳ ರೀತಿಯಲ್ಲಿ ಇರುವಂತಹ LDF ಮತ್ತು UDF ಅಂದ್ರೆ ಲೆಫ್ಟ್ ಲೀಡ್ ಮಾಡಿಕೊಂಡು ಬಂದಿರುವಂತಹ ಎಡಪಂಥೀಯ ಸೈದ್ಧಾಂತಿಕ ನಿಲುವನ್ನ ಹೊಂದಿರುವಂತಹ LDF ಹಾಗೂ ಕಾಂಗ್ರೆಸ್ ಮುನ್ನಡೆಸ್ತಾ ಇರುವಂತಹ UDF, ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟಿಗಿನ ಪೈಪೋಟಿ ನಡೀತಾನೆ ಇದೆ. ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ LDFಗೆ ಒಂದು ಮಟ್ಟಿಗೆ ಹಿನ್ನಡೆ ಅನುಭವಿಸುವಂತಹ ಪರಿಸ್ಥಿತಿ ಬಂತು. ಅದರಲ್ಲಿ ಒಂದು ರೀತಿಯ ಬದಲಾವಣೆಯ ಗಾಳಿ ಬೀಸಿ ಬಿಜೆಪಿ ಅಲ್ಲಿ ಮೇಲ್ನೋಟಕ್ಕೆ ಮುನ್ನಡೆಯನ್ನ ಸಾಧಿಸಿಕೊಂಡು ಬಂತು. ಸಹಜವಾಗಿ ವೋಟ್ ಶೇರಿಂಗ್ ವಿಚಾರ ಬಂದಾಗಲೂ ಕೂಡ LDF ನ ವೋಟ್ ಶೇರ್ ಕಡಿಮೆ ಆಗ್ತಾ ಹೋಗಿದೆ, UDF ನ ವೋಟ್ ಶೇರ್ ಅಂದ್ರೆ ಕಾಂಗ್ರೆಸ್ನ ವೋಟ್ ಶೇರ್ ಹೆಚ್ಚಳ ಆಗ್ತಾ ಇರುವಂತದನ್ನ ಅಲ್ಲಿಯ ರಾಜಕೀಯ ನಾಯಕರು ಗಮನಿಸ್ತಾ ಇದ್ದಾರೆ. ಜೊತೆಗೆ ಇಂಡಿಯನ್ ಮುಸ್ಲಿಂ ಲೀಗ್ ಕೂಡ ಕಾಂಗ್ರೆಸ್ನ ಜೊತೆಗೂಡಿರೋದ್ರಿಂದಾಗಿ ಸಹಜವಾಗಿ ಅಲ್ಲಿಯ ಕಾಂಗ್ರೆಸ್ಗೆ ಎಲ್ಲೊಂದ್ ಕಡೆ ಬೆನಿಫಿಟ್ ಆಗ್ತಿದೆ ಅನ್ನುವಂಥದ್ದನ್ನ LDF ಗಮನಿಸಿದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಮುಂದಿನ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿಯ ಟೀಕೆ ಟಿಪ್ಪಣಿಗಳನ್ನ ಮಾಡುವಂತ ಕೆಲಸಕ್ಕೆ ಪಿಣರಾಯಿ ವಿಜಯನ್ ಅವರು ಕೈ ಹಾಕಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಚರ್ಚೆಯನ್ನ ಪ್ರಾರಂಭ ಮಾಡಿದ್ದಾರೆ.
ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಒಂದು ನಿರ್ಣಾಯಕವಾಗುತ್ತೆ. ಜೊತೆಗೆ ಇಂಡಿಯನ್ ಮುಸ್ಲಿಂ ಲೀಗ್ ಕೂಡ ಕಾಂಗ್ರೆಸ್ನ ಜೊತೆಗೂಡಿರೋದ್ರಿಂದಾಗಿ ಎಲ್ಲೊಂದ್ ಕಡೆ LDFಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಬಹುದು ಅನ್ನುವಂಥ ಸಹಜವಾದಂಥ ಲೆಕ್ಕಾಚಾರಗಳು, ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಒಂದು ಲಿಟ್ಮಸ್ ಟೆಸ್ಟ್ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಈ ರೀತಿ ಎಲ್ಲೊಂದ್ ಕಡೆ ಬದಲಾವಣೆಯ ಗಾಳಿ ಬೀಸ್ತಾ ಇರುವಂಥದ್ದನ್ನ ಅರಿತ ಮಾಡಿಕೊಂಡಂತಹ LDF ಈ ಒಂದು ತಂತ್ರಗಾರಿಕೆಗೆ ಕೈ ಹಾಕಿದೆ ಅನ್ನುವಂತಹ ವಿಶ್ಲೇಷಣೆಗಳು ಇದೀಗ ಜೋರಾಗಿ ಕಂಡು ಬರ್ತಾ ಇದ್ದಾವೆ. ಮತ್ತು ಕೇರಳ ಮತ್ತು ಕರ್ನಾಟಕದ ಸಾಮರಸ್ಯ ಇಷ್ಟು ವರ್ಷ ತುಂಬಾ ಚೆನ್ನಾಗಿಯೇ ಇತ್ತು. ಆದರೆ ಕೇರಳದ ಇನ್ಫ್ಲುಯೆನ್ಸ್ ಕರ್ನಾಟಕದ ಮೇಲಿದೆ, ಕರ್ನಾಟಕದ ಇನ್ಫ್ಲುಯೆನ್ಸ್ ಕೇರಳದ ಮೇಲಿದೆ. ಕೇರಳದಲ್ಲಿರುವಂತಹ ಬಹುತೇಕ ಅಲ್ಪಸಂಖ್ಯಾತ ಸಮುದಾಯದವರು ಕರ್ನಾಟಕಕ್ಕೆ ಬಂದು ಇಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ಪಿಣರಾಯಿ ವಿಜಯನ್ ಅವರು ಈ ರೀತಿಯ ತಂತ್ರಗಾರಿಕೆಯನ್ನ ಎಲ್ಲೋ ಒಂದ್ ಕಡೆ ಉದ್ದೇಶಪೂರ್ವಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ರೆಹಮಾನ್, ಓಕೆ, ಪ್ರಸನ್ನ ಹೋಲ್ಡ್ ಮಾತಾಡ್ತಾನೆ. ಈಗ ಶಿವರಾಜ್ ಕೂಡ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಈಗ ಒಂದ್ ಕಡೆ ರಾಜಕೀಯ ನಡೀತಾ ಇರುವಂತದ್ದು, ಇದ್ರ ಬಗ್ಗೆ ಕೇರಳದವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಿರೋದು, CM ರಿಯಾಕ್ಟ್ ಮಾಡ್ತಾರೆ, ಸ್ವತಃ MP ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು, ಇದು ರಾಜಕೀಕರಣ. ಅದನ್ನು ಹೊರತುಪಡಿಸಿದ್ರೆ ಈಗ ಸ್ಥಳದಲ್ಲಿ ಏನು ಸದ್ಯಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ ಶಿವರಾಜ್? ಈಗ ರಾಜ್ಯಸಭಾ ಸದಸ್ಯರು ರಹೀಂ ಅವರು ಕೂಡ ಬಂದಾಗ ಹೇಗೆ ಅಲ್ಲಿದ್ದಂತಹ ಸ್ಥಳೀಯರು ಅವ್ರ ಹತ್ರ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ, ಒಟ್ಟಾರೆ ಇಲ್ಲಿ ಏನ್ ನಡೀತಾ ಇದೆ ಈಗ ಸ್ಪಾಟ್ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ? ರೆಹಮಾನ್, ರಾಜಕೀಯವನ್ನು ಬದಿಗೊತ್ತಿ ಸದ್ಯ ವಾಸ್ತವದ ಚಿತ್ರಣವನ್ನು ತೋರಿಸುವಂಥ ಕೆಲಸವನ್ನು ನಿಮಗೆ ಮಾಡ್ತೀನಿ. ಎಕ್ಸಾಕ್ಟ್ ಕಳೆದ ಶನಿವಾರ ಅಂದರೆ ಒಂದು ವಾರದ ಹಿಂದೆ ಇಲ್ಲಿ ನಡೆದಂತಹ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಒಂದಷ್ಟು ಜನರು ಈಗ ಬೀದಿ ಪಾಲರಾಗಿದ್ದಾರೆ. ನಿಮಗೆ ದೃಶ್ಯಾವಳಿಗಳೇ ತೋರಿಸ್ತೀನಿ. ಎಲ್ಲರೂ ಅವರ ಒಂದು ಮನೆಯಲ್ಲಿದ್ದಂತಹ ಎಲ್ಲ ಒಂದು ಲಗೇಜನ್ನು ಕೂಡ, ಸಾಮಾನುಗಳನ್ನು ಕೂಡ ಹೊರಗಡೆ ಹಾಕಿರುವಂಥ ನೋಡ್ತಾ ಇದ್ರಿ. ಇಲ್ಲೇ ಒಂದು ಶೆಡ್, ಒಂದು ಆವರಣ ಇದೆ, ಸ್ಕೂಲ್ನ ಆವರಣ, ಅದರಲ್ಲೇ ಒಂದಷ್ಟು ಜನ ಇದ್ದಾರೆ. ಇಲ್ಲಿ ವಿಶೇಷ ಚೇತನರಿದ್ದಾರೆ, ಹಿರಿಯರಿದ್ದಾರೆ, ಮತ್ತೊಂದು ಕಡೆ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಅವ್ರಿಗೆ ಕ್ಯಾಂಪ್ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆದರೆ ಇದೇ ಚಳಿಯಲ್ಲಿ ಕೂಡ ನಾವು ಮಲಗ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ತುಂಬ ಆಕ್ರೋಶಗಳನ್ನ ಹೊರ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಅನಾಹುತಗಳಾದರೂ ಕೇರಳದಿಂದ ರಾಜ್ಯಸಭಾ ಸದಸ್ಯರು ಬರ್ತಾರೆ, ಆದರೆ ಇಲ್ಲಿರುವಂತಹ ಯಾವುದೇ ಸ್ಥಳೀಯ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳು ಕೂಡ ಇರ್ಬೋದು, ಯಾರು ಕೂಡ ಬಂದಿಲ್ಲ. ಏಕಾಏಕಿ ತೆರವು ಮಾಡುವಂಥ ಅನಿವಾರ್ಯ ಏನಿತ್ತು, ನಮ್ಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕಿತ್ತು. ಅವರೇ ತಾತ್ಕಾಲಿಕವಾಗಿ ನಮಗೆ ಇಲ್ಲಿ ನಿರ್ಮಾಣ ಮಾಡೋಕ್ಕಂತ ಅನುಮತಿಯನ್ನು ಕೊಟ್ಟಿದ್ರು. ಸುಮಾರು 20-25 ವರ್ಷಗಳಿಂದ ಇದ್ದೀವಿ. ಆದರೆ ನೋಡಿ, ಇವ್ರು ನೋಡ್ತಾ ಇರ್ಬೋದು, ಒಬ್ಬರು ಅವರು ವೃದ್ಧೆ, ಅವ್ರಿಗೆ ಈಗಾಗಲೇ ಸ್ಟ್ರೋಕ್ ಕೊಡ್ತಿರುವಂಥ ಪಾರ್ಶ್ವವಾಗಿ ಒಳಗಾಗಿದ್ದಾರೆ. ಅವರು ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಗಂಜಿ ಕೇಂದ್ರ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ನಾವು ಹೆಗ್ಡೆ ನಗರಕ್ಕೆ ಯಾವ ರೀತಿ ಹೋಗಬೇಕು, ಇಲ್ಲಿ ನಮ್ಮ ಚಳಿಯಲ್ಲೇ ನಾವು ಮಲಗುವಂಥ ಪರಿಸ್ಥಿತಿ ಬರೋದ್ರಿಂದ ಆಕ್ರೋಶಗಳು ಹೊರಹಾಗ್ತಿದ್ದಾರೆ. ಮತ್ತೊಂದು ಕಡೆ ವಿಶೇಷ ಚೇತನರಿದ್ದಾರೆ, ಅವರೆಲ್ಲ ದಾಖಲಾತಿಗಳನ್ನು ಮುಂದಿಟ್ಟುಕೊಂಡು ಓಡಾಡ್ತಿದ್ದಾರೆ. ಇದುವರೆಗೂ ಕೂಡ ಸರ್ಕಾರದ ವತಿಯಿಂದ ನಮ್ಗೆ ಯಾವ ರೀತಿಯ ಸೌಲಭ್ಯ ಕೊಟ್ಟಿಲ್ಲ. ಇದ್ದ ಒಂದು ಸಣ್ಣ ಒಂದು ಸೂರನ್ನು ಕೂಡ ಈ ರೀತಿಯಾಗಿ ತೆರವು ಮಾಡೋ ಮೂಲಕ ನಮಗೆ ಬೀದಿಗೆ ತಳ್ಳಿದ್ದಾರೆ ಅಂತ ಅವ್ರನ್ನೇ ಮಾತಾಡ್ತೀನಿ. ರೆಹಮಾನ್ ಅಮ್ಮ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 30 ವರ್ಷ ಇಂಚ ಐತಿ ಸರ್, 30 ವರ್ಷ. ಈಗ ಪರಿಸ್ಥಿತಿ ಯಾವ ರೀತಿ ಯಾಕಂದ್ರೆ ವಿಶೇಷ ಚೇತನ ನಿಮ್ಗೆ ಸರ್ಕಾರದ ಏನಾರ ಸೌಲಭ್ಯ ಬಂದಿತ್ತಾ? ಈ ಒಂದು ಮನೆನೇ ನಿಮಗೆ ಇದ್ದಿದ್ದ ಜೀವನಾಂಶ? ನಮಗೆ ಏನು ಬೇಡ ಸರ್, ನಮ್ಮ ಮನೆ ನಮಗೆ ಬೇಕು ಅಷ್ಟೇ ಸರ್. ಭೈರಗೌಡ ಸರ್, ಬನ್ರಿ ಸರ್, ಇಲ್ಲಿ ಬನ್ರಿ, ಮನೆ ನಾ ಕಷ್ಟ ನೋಡ್ರಿ ಸರ್. ನಮಗೆ ಮನೆ ನಮಗೆ ಬೇಕು ಸರ್, ನನಗೆ ಏನೂ ಇಲ್ಲ ಸರ್. ಸರ್ ಸಿದ್ದರಾಮಯ್ಯ ಸರ್, ಬನ್ರಿ ಸರ್, ಇಲ್ಲಿ ಬನ್ರಿ ಸರ್, ಇಲ್ಲಿ ಬನ್ರಿ, ತೋರಿಸಿರಿ ಸರ್, ನೋಡ್ರಿ ಸರ್, ನಮ್ಮ ಕಷ್ಟ ನೋಡ್ರಿ सर. जमीर अहमद सर, आओ सर, तुम्हें भी आको देखो सर, हमारी तकलीफ देखो सर, आको हमना न्यायम करो सर, ನಮ್ಗೆ ಹೆಲ್ಪ್ ಮಾಡ್ರಿ ಸರ್. ನಮ್ಮ ಮಕ್ಕಳಿಗೆ, ನಮಗೆ ನಮ್ಮ ಯಜಮಾನ್ಗೆ ಎಲ್ಲರಿಗೂ ಸರ್ ನಮಗೆ ಮನೆ ಕೊಡ್ರಿ ಸರ್. ನಮಗೆ ಏನು ಬೇಡ, ನಮಗೆ ಊಟ ಬೇಡ, ನಮಗೆ ಟ್ರೀಟ್ಮೆಂಟ್ ಬೇಡ, ಏನು ಬೇಡ ಸರ್. ನಮಗೆ ನಮ್ಮ ಮನೆ ಬೇಕು ಸರ್, ಅಷ್ಟೇ ಸರ್. ನಮಗೆ ಏನು ಬೇಡ ಸರ್. ನಿಜಕ್ಕೂ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲ ರೆಹಮಾನ್, ಇಲ್ಲಿ ಅನಧಿಕೃತವಾಗೋ ಯಾವುದೋ ಒಂದು ಕಾರಣಕ್ಕೆ ಎಲ್ಲರೂ ಕಟ್ಟಿದ್ದಾರೆ ಅಂತ ಅಲ್ಲಿ ಶೆಡ್ಡುಗಳನ್ನು ಸುಮಾರು ವರ್ಷಗಳಿಂದ ನಿರ್ಮಾಣ ಮಾಡಿದ್ದಾರೆ. ಆದರೆ ಏಕಾಏಕಿ ಈಗ GP ಅವರು ತೆರವು ಮಾಡಿರೋದು ಕೂಡ ನಿಜಕ್ಕೂ ಕೂಡ ಅಕ್ಷಮಕರ ಅಪರಾಧವಾಗುತ್ತೆ. ಅವ್ರಿಗೆ ಒಂದು ಮನವಿ ನೋಟಿಸ್ ಕೊಡಬೇಕಾಗುತ್ತೆ, ಮೊದಲೇ ತಿಳಿಸ್ಬೇಕಾಗುತ್ತೆ. ಬೆಳಗ್ಗೆನೆ ಬಂದು ಈ ರೀತಿ ಮಾಡೋಂಥ ಈಗ ಬೀದಿ ಪಾಲಾಗಿದ್ದಾರೆ. ನಮಗೆ ಬೇರೆ ಏನೇನೂ ಬೇಡ, ದಯಮಾಡಿ ನಮಗೆ ಆ ಒಂದು ಸೂರನ್ನು ಕೊಡಿ, ಅಥವಾ ಬೇರೆ ಎಲ್ಲಾದರೂ ಒಂದು ಕಲ್ಪಿಸ್ಕೊಡೋ ಮನವಿಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವರಾಜ್.